ನಮಸ್ಕಾರ ವೀಕ್ಷಕರೇ, ಬ್ರಹ್ಮಾಂಡ ವಿಷಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ನಮ್ಮ ಚಾನೆಲ್ ಮೊದಲು ನೋಡುವುದಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವೀಕ್ಷಕರೇ, 99% ಜನರಿಗೆ ಗೊತ್ತಿಲ್ಲ ಮದುವೆ ಯಾಕೆ ವಿಳಂಬ ಆಗುತ್ತಿದೆ ಎಂದು. ಕುಂಡಲಿ ತೋರಿಸಿದ್ರೂ ಉತ್ತರ ಸಿಗ್ತಿಲ್ಲ ಅಂದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ನಾವು ತಿಳಿಯದೆ ಮಾಡುವ ಒಂದು ದಿನದ ಒಂದು ತಪ್ಪು ಮದುವೆ ಯೋಗವನ್ನೇ ತಡೆಯುತ್ತೆ. ಜ್ಯೋತಿಷ್ಯ ಪ್ರಕಾರ ಶುಕ್ರವಾರ ಮತ್ತು ಗುರುವಾರ ಮದುವೆ ಮತ್ತು ಸಂಸಾರಕ್ಕೆ ತುಂಬಾ ಮಹತ್ವದ ದಿನಗಳು. ಆದ್ರೆ ಇದೇ ದಿನಗಳಲ್ಲಿ ಬಹುತೇಕ ಜನ ಗೊತ್ತಿಲ್ಲದೆ ಮಾಡುವ ಕೆಲವು ತಪ್ಪುಗಳು ಶುಕ್ರ ಮತ್ತು ಗುರು ಗ್ರಹಗಳನ್ನು ದುರ್ಬಲ ಮಾಡುತ್ತವೆ. ಈ ದಿನಗಳಲ್ಲಿ ಕೂದಲು ಕತ್ತರಿಸುವುದು, ಹಳೆಯ ಬಟ್ಟೆಗಳನ್ನು ಅಲಕ್ಷ್ಯವಾಗಿ ಬಿಸಾಡುವುದು, ಜಗಳ ಮಾಡುವುದು, ಕೆಟ್ಟ ಮಾತು ಮಾತನಾಡುವುದು, ಯಾರನ್ನಾದರೂ ಅವಮಾನಿಸುವುದು, ತಡವಾಗಿ ಎದ್ದು ದಿನ ಶುರು ಮಾಡುವುದು ಇವೆಲ್ಲವೂ ಮದುವೆ ಯೋಗಕ್ಕೆ ಅಡ್ಡಿಯಾಗುತ್ತವೆ. ಶುಕ್ರ ಗ್ರಹವು ವಿವಾಹ, ಪ್ರೀತಿ, ಸಂಬಂಧಕ್ಕೆ ಕಾರಣ. ಗುರು ಗ್ರಹವು ಕುಟುಂಬ, ಸ್ಥಿರತೆ, ಸಂಸಾರಕ್ಕೆ ಕಾರಣ. ಈ ಎರಡು ಗ್ರಹಗಳು ದುರ್ಬಲವಾದರೆ ಮಾತುಕತೆ ಮುರಿಯುತ್ತದೆ, ನೋಡಿದ ಸಂಬಂಧ ಕೈ ತಪ್ಪುತ್ತದೆ, ಮದುವೆ ದಿನ ನಿಶ್ಚಯವಾಗದೆ ವಿಳಂಬ ಆಗುತ್ತದೆ. ಅದರಲ್ಲೇ ಹಲವರು ಹೇಳುತ್ತಾರೆ ಎಲ್ಲವೂ ಸರಿ ಇದೆ ಆದ್ರೆ ಮದುವೆ ಮಾತ್ರ ಆಗ್ತಿಲ್ಲ ಅಂತ. ಇದಕ್ಕೆ ಸರಳ ಪರಿಹಾರ ಇದೆ. ಶುಕ್ರವಾರ ಅಥವಾ ಗುರುವಾರ ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛ ಬಟ್ಟೆ ಧರಿಸಿ ಮನೆಯೊಳಗೆ ಶಾಂತ ವಾತಾವರಣ ಇಟ್ಟುಕೊಳ್ಳಿ. ತಾಯಿ ಮತ್ತು ಹಿರಿಯರಿಗೆ ಗೌರವ ನೀಡಿ. ಶುಕ್ರವಾರ ಒಬ್ಬ ಹೆಣ್ಣು ಮಗುವಿಗೆ ಸ್ವಲ್ಪ ಸಿಹಿ ಅಥವಾ ಹಣ್ಣು ಕೊಟ್ಟರೆ ಶುಕ್ರ ಗ್ರಹ ಬಲವಾಗುತ್ತದೆ. ಗುರುವಾರ ಬಡವರಿಗೆ ಅಥವಾ ದೇವರಿಗೆ ಹಳದಿ ವಸ್ತು ದಾನ ಮಾಡಿದರೆ ಗುರು ಕೃಪೆ ದೊರೆಯುತ್ತದೆ. ಈ ದಿನಗಳಲ್ಲಿ ಮಾಂಸಾಹಾರ, ಮದ್ಯ, ನಕಾರಾತ್ಮಕ ಮಾತು ಇವುಗಳನ್ನು ತಪ್ಪಿಸಿದರೆ ಮದುವೆ ಯೋಗ ನಿಧಾನವಾಗಿ ಜಾಗೃತವಾಗುತ್ತದೆ. ಇದು ಯಾವುದೇ ಮಾಯಾಜಾಲ ಅಲ್ಲ, ಇದು ಜ್ಯೋತಿಷ್ಯದ ನಿಯಮ. ನಿರಂತರವಾಗಿ 3 ರಿಂದ 5 ವಾರ ಈ ನಿಯಮ ಪಾಲಿಸಿದರೆ ಅಡ್ಡಿಗಳು ಕಡಿಮೆಯಾಗುತ್ತವೆ. ಸಂಬಂಧ ಮಾತುಕತೆ ಶುರುವಾಗುತ್ತದೆ. ಮದುವೆ ಯೋಗ ಬಲವಾಗುತ್ತದೆ. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.